ಪಾಪ ನೆನ್ನೆ ದಿನ ನಮ್ಮ ಹಾಸನದಿಂದ ಒಬ್ಬರು ಶಾಸಕರು ಬಂದಿದ್ರು ಇಲ್ಲಿ. ಏನೋ ನೆನ್ನೆದು ಐತಿಹಾಸಿಕ ಸಭೆ ಮಾಡಿದ್ರಂತೆ. ಐತಿಹಾಸಿಕ ಸಭೆ ಅಂದರೆ ಇವತ್ತು ನನ್ನ ಚನ್ನಪಟ್ಟಣದ ಬಿಜೆಪಿ JDSನ ಕಾರ್ಯಕರ್ತರು ಇವತ್ತು ನೀವೇನು ತೋರಿಸಿದ್ದೀರಿ ಈ ಒಂದು ಮೆರವಣಿಗೆ, ಇದು ಐತಿಹಾಸಿಕ ಸಭೆ ಅಂತಕ್ಕಂಥದ್ದನ್ನ ಅರ್ಥಕೊಳ್ಳೋದು ಒಳ್ಳೆಯದು. ಅವರು ಪಾಪ ನೆನ್ನೆ ಭಾಷಣ ಮಾಡಿದ್ದಾರೆ. ನಮ್ಮಲ್ಲೇ ಇದ್ದು ಬೆಳೆದು, ನಮ್ಮ ರಾಗಿ ಕಳ್ಳ ಅಲ್ಲ ಮಜ್ಜಿಗೆ ಕಳ್ಳ, ನಮ್ಮಲ್ಲೇ ಗೆಳೆದು ನಮ್ಮಲ್ಲೇ ಬೆಳೆದು ಏನು ಗತಿ ಇರಲಿಲ್ಲ ಬೆಳೆದಂಥ ಮನುಷ್ಯ ಇಲ್ಲಿ ಬಂದು ಭಾಷಣ ಮಾಡ್ತಾರೆ. ಕಾಂಗ್ರೆಸ್ದು JDSದು ಅಪವಿತ್ರ ಮೈತ್ರಿ ಅಂತ. ಸದ್ಯ ಕಾಂಗ್ರೆಸ್ ಹೋದ ಮೇಲಾದರೂ ಅವ್ರಿಗೆ ಅರ್ಥ ಆಗಿದೆಯಲ್ಲ, ನಾವು ಮಾಡ್ಕೊಂಡಿದ್ದು ಅಪವಿತ್ರ ಮೈತ್ರಿ ಅಂತ ಹೇಳಿ. ಆ ಭಗವಂತ ಅವ್ರ ಕೈಯಲ್ಲಿ ನುಡ್ಸವನೀಗ, ಅಪವಿತ್ರ ಮೈತ್ರಿ ನಾವು ಕಾಂಗ್ರೆಸ್ ಜೊತೆ ಮಾಡಿದ್ದು ಅಂತ. ನನ್ನೇ ದಿನ ಇದು ಒಂದು ಭಾಗ. ನಾನು ನನ್ನ ಚನ್ನಪಟ್ಟಣದ ಜನತೆಗೆ ಮನವಿ ಮಾಡ್ತೇನೆ, ಇವತ್ತು ಇಂಥ ಒಂದು ದೊಡ್ಡ ಸಭೆಯನ್ನು ಹಿರಿಯರಾಗಿರ್ತಕ್ಕಂಥ ರೈತರ ನಾಯಕರು, ಹುಟ್ಟು ಹೋರಾಟಗಾರರು ಆಗಿರ್ತಕ್ಕಂಥ ಇವತ್ತೇನಾದರೂ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಅನ್ನೋನು ಇದ್ದವನೇ ಅಂತೇಳಿ ಬೆರಳು ತೋರಿಸಿ ಜನ ಮಾತಾಡ್ತಕ್ಕಂಥ ಶಕ್ತಿ ನನಗೆ ಬಂದಿದ್ರೆ, ಮೊದಲನೇದಾಗಿ ರಾಮನಗರ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಪ್ರಥಮವಾಗಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ಎರಡನೇದು ನನಗೆ ಈ ಒಂದು ರಾಜ್ಯದ ರಾಜಕಾರಣದಲ್ಲಿ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೆ ಇವತ್ತು ಶಕ್ತಿಯನ್ನು ಕೊಟ್ಟಂಥದ್ದು ಬಿಜೆಪಿಯ ಪಕ್ಷ, ಅದು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದನ್ನ ನಾನು ನೂರಾರು ಬಾರಿ ಹೇಳಿದ್ದೇನೆ. ನಾನು ಇದನ್ನು ಇವತ್ತು ಹೇಳ್ತಾ ಇರೋದಲ್ಲ, ನೂರಾರು ಬಾರಿ ಹೇಳಿದ್ದೇನೆ. ಯಡಿಯೂರಪ್ಪನವರು ನಮಗೂ ರಾಜಕೀಯವಾಗಿ ಕೆಲವು ಯಾರೋ ಮಾಡಿದಂಥ ತಪ್ಪುಗಳಿಗೆ ಭಿನ್ನಾಭಿಪ್ರಾಯಗಳು ಬಂದರು. ಅಂಥ ಸಂದರ್ಭದಲ್ಲೂ ನಾನು ಹೇಳಿದ್ದೇನೆ, ಇವತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿಯನ್ನು ಗುರುತಿಸಿದ್ರೆ ಅದು ಯಡಿಯೂರಪ್ಪನವರು ನಾವು ಸರ್ಕಾರ ರಚನೆಯನ್ನು ಮಾಡಿದವು, ಅದರ ಪ್ರತಿಫಲ ಇವತ್ತು ಕುಮಾರಸ್ವಾಮಿ ರಾಜ್ಯ ಮಟ್ಟದಲ್ಲಿ ಇವತ್ತು ಜನತೆ ಗುರುತಿಸ್ತಕ್ಕಂಥದ್ದು ಅದನ್ನು ಹೇಳಿದ್ದೇನೆ. ಇವತ್ತು ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಚನ್ನಪಟ್ಟಣದ ಜನತೆಯ ಮುಂದೆ ಆಸ್ತಿ ಬಗ್ಗೆ ನಿಧಾನಕ್ಕೆ ಮಾತಾಡೋಣ, ತೊಂದರೆ ಇಲ್ಲ.